ನಮ್ಮ ಜೊತೆಗೆ ನನ್ನ ಕೊಲೀಗ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, 3 ಪಾಸಿಬಿಲಿಟಿಗಳು. ಒಂದು ಡಿ ಕೆ ಶಿವಕುಮಾರ್ ಒಬ್ಬರೇ ಪ್ರಮಾಣ ವಚನ ಸ್ವೀಕರಿಸೋದು, ಇನ್ನೊಂದು ಸಣ್ಣ ಸಚಿವ ಸಂಪುಟ ಆಗೋದು, ಇನ್ನೊಂದು ಫುಲ್ ಫ್ಲೆಡ್ಜ್ಡ್ ಸಣ್ಣ ಸಂಖ್ಯೆಯ ಸಚಿವರು ಪ್ರಮಾಣ ವಚನ ಸ್ವೀಕರಿಸೋ ಸಾಧ್ಯತೆ ಜಾಸ್ತಿ ಅಂತ. ಅದೇ ಈಗ 3 ಪಾಸಿಬಿಲಿಟೀಸ್ ನೋಡಿದಾಗ ಬರೀ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನವನ್ನು ಸ್ವೀಕರಿಸಿದರೆ ಸಂಪುಟ ವಿಸ್ತರಣೆ ಯಾವಾಗ ಅನ್ನುವ ಪ್ರಶ್ನೆ ಬರುತ್ತೆ. ಹೌದು. ಸೊ ಒಂದು 20-25 ದಿನಗಳ ಕಾಲ ಮಂತ್ರಿಮಂಡಲ ಇಲ್ಲದೆ ಪ್ರಮಾಣ ವಚನ ಅಂದರೆ ಬರೀ ಮುಖ್ಯಮಂತ್ರಿ ಇರ್ತಕ್ಕಂಥ ಪ್ರಮೇಯ ಅಥವಾ ಪರಿಸ್ಥಿತಿ ಎರಡೂ ಈಗಿಲ್ಲ. ಏನೋ ಬಿಕ್ಕಟ್ಟಿದೆ, ಮುಖ್ಯಮಂತ್ರಿ ಆಗಿಬಿಟ್ರು, ಉಳಿದದ್ದೆಲ್ಲ ಆಮೇಲೆ ನೋಡೋಣ. ಅಥವಾ ಲಾಸ್ಟ್ ಟೈಮ್ ಆಗಿತ್ತು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿಬಿಟ್ರು, ಹೌದು, ಮಳೆ ಬಂತು, ನೆರೆ ಪರಿಸ್ಥಿತಿ ಇತ್ತು, ಅವರೊಬ್ಬರು. ಸೊ ಅಂಥ ಒಂದು ಪರಿಸ್ಥಿತಿ ಇಲ್ಲ, ಈಗಿಲ್ಲ. ಹೀಗಾಗಿ ಬರೀ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಕಡಿಮೆ. ಒಂದು ಸಣ್ಣ ಮಂತ್ರಿಮಂಡಲದೊಡನೆ, ಸಣ್ಣ ಅಂದರೆ ಅದು ನನಗೆ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ 12 ಜನರ ಪಟ್ಟಿಯನ್ನು ನಾಳೆ ಬೆಳಗ್ಗೆ 10 ಗಂಟೆಗೆ ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋಗ್ತಾರೆ. ಓಕೆ, 12 ಜನರದ್ದು. ಅವರು 10 ಜನರ ಸಂಪುಟದೊಂದಿಗೆ ಪ್ರಮಾಣ ವಚನವನ್ನು ಬುಧವಾರ ಸ್ವೀಕರಿಸ್ತಾರೆ ಅಂತಕ್ಕಂಥ, ಇನ್ಕ್ಲೂಡಿಂಗ್ ಹಿಮ್ ಆರ್ ಇನ್ಕ್ಲೂಡಿಂಗ್ ಹಿಮ್ ಅಂದರೆ 9 ಜನ ಸಚಿವರು, ಒಬ್ಬ ಡಿ ಕೆ ಶಿವಕುಮಾರ್. ಸಿ ದಟ್ ಡಿಪೆಂಡ್ಸ್ ಆನ್ ದ ಡೆಲಿವರೇಷನ್. ಎಸ್. ಈಗ 12 ಜನರದ್ದು ವೈದಾಕ್ಷಣ ಹೈಕಮಾಂಡ್ ಏನು ಹೇಳುತ್ತೆ, ಆಮೇಲೆ ನೀವು 2ನೇ ಹಂತದಲ್ಲಿ ಯಾರ್ಯಾರನ್ನು ತಗೋಬೇಕಂತಿದ್ದೀರಿ, ಯಾರ್ಯಾರನ್ನು ಬಿಡಬೇಕಂತಿದ್ದೀರಿ, ಇವೆಲ್ಲವೂ ಚರ್ಚೆ ಕರೆಕ್ಟ್ ನಾಳೆಯಿಂದ ಶುರು ಆಗುತ್ತೆ. ನಿನ್ನೆ ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋದಾಗ ಸ್ಪೀಕರ್ ಸ್ಥಾನದ ಬಗ್ಗೆ ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಬಗ್ಗೆ ಒಂದಿಷ್ಟು ಚರ್ಚೆ ಕೆ ಸಿ ವೇಣುಗೋಪಾಲ್ ಜೊತೆ ನಡೆದಿದೆ. ಆದರೆ ಸ್ಪೆಸಿಫಿಕಲಿ ಇವ್ರು ಇರಬೇಕು, ಇವ್ರು ಇರಬಾರ್ದು ಇರ್ಬೋದು. ಈಗ ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲಿ ಕೆಲವು ಹೆಸರುಗಳಿರ್ತವೆ, ತೆಗಿಬೇಕು, ಕೆಲವರು ಒಳಗೆ ತಗೋಬೇಕು. ಸಿದ್ದರಾಮಯ್ಯನವ್ರ ಮನಸ್ಸಿನಲ್ಲಿರುತ್ತೆ, ಕೆಲವರನ್ನು ನಮ್ಮವರನ್ನು ಹೆಂಗೆ ಸೇರಿಸಬೇಕು. ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯಪಾಲರು ಕೊಟ್ಟಿರೋ ಆಹ್ವಾನದ ಪ್ರತಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಿಕ್ಕಿದೆ. ಬುಧವಾರ ಸಂಜೆ 4:05 ಪ್ರಮಾಣ ವಚನ ಸ್ವೀಕರಿಸಲು ರಾಜ್ಯಪಾಲರು ಅಧಿಕೃತವಾಗಿ ಆಹ್ವಾನ ಕೊಟ್ಟಿದ್ದಾರೆ. ನಿಯೋಜಿತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ರಾಜ್ಯಪಾಲರ ಪತ್ರ ಇದು. letter dated 30th May 2026 taking claim to form the government. I invite you to take oath as Chief Minister of Karnataka along with team members. The oath ceremony will take place at 4:05 p.m. on 3rd June 2026 in Lok Bhavan premises. With warm regards, Tawarchand Gehlot, Governor of Karnataka. Yes. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್. ರಾಜ್ಯಪಾಲರು ಡಿ ಕೆ ಶಿವಕುಮಾರರಿಗೆ ಕೊಟ್ಟ ಪತ್ರ. ಶ್ರೀ ಡಿ ಕೆ ಶಿವಕುಮಾರ್, ಲೀಡರ್ ಆಫ್ ಲೆಜಿಸ್ಲೇಚರ್ ಪಾರ್ಟಿ, ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿರುವ ಡಿ ಕೆ ಶಿವಕುಮಾರರಿಗೆ ರಾಜ್ಯಪಾಲರು ಕೊಟ್ಟಿರುವ ಪತ್ರ. ಎಸ್ ಪ್ರಶಾಂತ್, ನಾಳೆ 12 ಜನರ ಹೆಸರಿನೊಂದಿಗೆ ದಿಲ್ಲಿಗೆ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾರೆ. ಅದರಲ್ಲಿ ಕೆಲವರು ಮೊದಲ ಹಂತದಲ್ಲಿ ಬೇಡ ಅಂತ ಹೈಕಮಾಂಡ್ ಹೇಳಬಹುದು, ಅಥವಾ ಕೆಲವು ಹೆಸರುಗಳನ್ನು ಹೈಕಮಾಂಡ್ನಿಂದ ಸೇರಿಸಬಹುದು. ಇನ್ನು ಕೆಲವರು ಬೇಡವೇ ಬೇಡ ಅಂತಲೂ ಹೇಳಬಹುದು, ಅಥವಾ ಆಮೇಲೆ ನೋಡೋಣ ಅಂತ ಹೇಳಬಹುದು. ಆ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಬಟ್ ಇಲ್ಲಿಯವರೆಗೆ ಆ ಸ್ಪಷ್ಟ ತೀರ್ಮಾನ ಆಗಿಲ್ಲ. ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲಿ ಏನೋ ಇದೆ, ಖರ್ಗೆ ಮನಸ್ಸಿನಲ್ಲಿದೆ, ಸಿದ್ದರಾಮಯ್ಯನವ್ರ ಮನಸ್ಸಿನಲ್ಲಿದೆ, ಹೈಕಮಾಂಡ್ ಮನಸ್ಸಿನಲ್ಲಿ ಒಂದಿದೆ. ನಿನ್ನೆ ಕೆ ಸಿ ವೇಣುಗೋಪಾಲ್ ಭಾಳ ಸ್ಪಷ್ಟವಾಗಿ ಹೋಗಿರ್ತಕ್ಕಂಥ ಎಲ್ಲ ನಾಯಕರಿಗೆ ಸ್ಪಷ್ಟಪಡಿಸಿದ್ದಾರೆ. ಯಂಗ್ ಟೀಮ್ ಈ ಸಲ ತರ್ತೀವಿ, ಹೊಸಬರನ್ನು ಜಾಸ್ತಿ ಅವಕಾಶವನ್ನು ಕೊಡ್ತೀವಿ.
2028ರ ಚುನಾವಣೆ ಗೆಲ್ಲುವ ದೃಷ್ಟಿಯಿಂದ ಮಾತ್ರ ಈ ಕ್ಯಾಬಿನೆಟ್ ಇರುತ್ತೆ ಅನ್ನೋದು ಕೆ ಸಿ ವೇಣುಗೋಪಾಲ್ ನಿನ್ನೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಸೀನಿಯರ್ಸ್ ಯಾರ್ಯಾರು ಕೆಲವರು ಹೋಗಿದ್ದಾರೆ ಅವ್ರಿಗೂ ಹೇಳಿದ್ದಾರೆ, ಮನಸ್ಸಿನ ತಯಾರಿ ಮಾಡ್ಕೊಳ್ಳಿ, ವಿ ಆರ್ ಗೋಯಿಂಗ್ ಟು ಟೇಕ್ ಒಂದು ಸ್ವಲ್ಪ ನಾವು ಸರ್ಪ್ರೈಸ್ ಡಿಸಿಷನ್ಸ್ಗಳನ್ನು ತಗೋತೀವಿ ಅನ್ನೋದನ್ನು ಕೆ ಸಿ ವೇಣುಗೋಪಾಲ್ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ಗೋಸ್ಕರ ತುಂಬ ಜನ ಹೋಗ್ತಾಯಿದ್ರು. ಕೆ ಸಿ ವೇಣುಗೋಪಾಲ್ ಇಲ್ಲ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡುವ ಯೋಚನೆ ಇಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದ ತಕ್ಷಣ ನನಗನ್ಸುತ್ತೆ ಹೈಕಮಾಂಡ್ಗೂ ಡಿ ಕೆ ಶಿವಕುಮಾರ್ಗೆ ಇರ್ತಕ್ಕಂಥ ಆತಂಕ ಏನಂದರೆ, ಇಬ್ಬರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದರೆ 5 ಜನರು ಸಮಸ್ಯೆ, ಹೊಟ್ಟೆ ಉರಿ ಅಂತಾರಲ್ಲ, ಹೊಟ್ಟೆ ಉರಿ ಅನ್ನೋ ಶಬ್ದ ಸರಿಯಲ್ಲ, ಬೇಸರ, ಅಸಮಾಧಾನ ಆಗ್ತಾರೆ. ಸೊ ಅದನ್ನೆಲ್ಲ ಯಾಕೆ ಮಾಡಬೇಕು? ರೈಟ್. ಆ ಕಾರಣದಿಂದ ಡಿ ಸಿ ಎಮ್ ಇರಲ್ಲ. ಇನ್ನೊಂದು 15ರಿಂದ 20 ದಿನಗಳ ಕಾಲ ಡಿ ಕೆ ಶಿವಕುಮಾರೇ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಾರೆ. ಅದಾದಮೇಲೆ ಹೊಸಬ್ರು ಕೆ ಪಿ ಸಿ ಸಿ ಅಧ್ಯಕ್ಷ ಬರ್ತಾರೆ. ಮೋಸ್ಟ್ ಲೈಕ್ಲಿ ಸತೀಶ್ ಜಾರಕಿಹೊಳಿ ಬರ್ತಾರೆ. ವಿತ್ ಮಿನಿಸ್ಟ್ರಿ ಆರ್ ವಿತೌಟ್ ಮಿನಿಸ್ಟ್ರಿ? ವಿತೌಟ್ ಮಿನಿಸ್ಟರ್, ಎಸ್. ಯಾಕಂದರೆ ಡಿ ಕೆ ಶಿವಕುಮಾರ್ಗೊಂದು ಎಕ್ಸೆಪ್ಷನ್ ಆಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಮತ್ತು ಡಿ ಸಿ ಎಮ್ ಕೊಡಲಾಗಿತ್ತು. ಯಾಕಂದರೆ 2023ರಲ್ಲಿ ಆ ರೀತಿ ಮಾತುಕತೆ ಆಗಿಬಿಟ್ಟಿತ್ತು. ಎಸ್. ಬಟ್ ಈ ಬಾರಿ ಹೈಕಮಾಂಡ್ ಹೇಳ್ತಿದೆ 1 man 1 post. ಯಾಕಂದರೆ ಉದಯಪುರದ ಚಿಂತನಾ ಸಮಾವೇಶದಲ್ಲಿ ಈ ನಿರ್ಣಯ ತೆಗೆದುಕೊಂಡಿದ್ರು. ಹೌದು. ಬಟ್ ಅದು ಕರ್ನಾಟಕದಲ್ಲಿ ಜಾರಿ ಮಾಡಲಿಕ್ಕೆ ಆಗಿರಲಿಲ್ಲ. ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಎಕ್ಸೆಪ್ಷನ್ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಜ್ಯ ಮಟ್ಟದಲ್ಲಿ ಒಂದು ಎಕ್ಸೆಪ್ಷನ್ ಡಿ ಕೆ ಶಿವಕುಮಾರ್ ಅವರು ಆಗಿದ್ದು. ಖರ್ಗೆ ಅವರಿಗೆ ಬರೀ ಎ ಐ ಸಿ ಸಿ ಅಧ್ಯಕ್ಷ ಕೊಟ್ಟರೆ ಯಾಕೆಂದರೆ ಯಾರೂ ತಗೊಳಕ್ತಾ ಇರಲಿಲ್ಲ ರೀ ಎ ಐ ಸಿ ಸಿ ಅಧ್ಯಕ್ಷರಾಗಿ. ಅಶೋಕ್ ಗೆಹ್ಲೋಟ್ ಯಾರೂ ಬರ್ಲಿಕ್ಕೆ ತಯಾರಿರಲಿಲ್ಲ. ಮತ್ತು ಮನೆ ಎಲ್ಲವೂ ಇರುತ್ತೆ ಅದರಲ್ಲಿ. ದಿಲ್ಲಿಯಲ್ಲಿ ನಿಮಗೆ ಮನೆ ಬೇಕು, ಓಡಾಡೋಕ್ಕೆ ವ್ಯವಸ್ಥೆ ಬೇಕು. ಆ ಕಾರಣದಿಂದ ಅದನ್ನು ಮಾಡಲಾಗಿತ್ತು. ಬಟ್ ಕರ್ನಾಟಕದಲ್ಲಿ ಕೆ ಸಿ ವೇಣುಗೋಪಾಲ್ ಹೇಳಿರುವ ಪ್ರಕಾರ 1 man 1 post ಲಾಗೂ ಆಗುತ್ತೆ. ಜಾರಕಿಹೊಳಿಯವರು ಅಧ್ಯಕ್ಷರಾಗೋದಾದರೆ ಅವರು ಮಂತ್ರಿ ಆಗಬಾರ್ದು. ಸೊ ಈ ನಿರ್ಣಯ ಒಂದು ಡಿ ಸಿ ಎಂ ಬಹುತೇಕ ಅಧ್ಯಕ್ಷರಾಗೋದಕ್ಕೆ ಡಿ ಕೆ ಶಿವಕುಮಾರ್ ರೆಸಿಸ್ಟ್ ಮಾಡಲ್ವಾ? ಡೆಫಿನೆಟ್ಲಿ ಮಾಡ್ತಾರೆ. ಬಟ್ ನೋಡಿ, ಡಿ ಕೆ ಶಿವಕುಮಾರ್ಗೂ ಸಿದ್ದರಾಮಯ್ಯನವರಷ್ಟೇ ಅಲ್ಲದೇ ಇದ್ದರೂ ಕೂಡ, ಅಂದರೆ ಸಿದ್ದರಾಮಯ್ಯನವರಷ್ಟು ಪ್ರಖರ ಜನಪ್ರಿಯ ಅಲ್ಲದೇ ಇದ್ದರೂ ಕೂಡ ತಳಮಟ್ಟದಲ್ಲಿ ಅಹಿಂದ ವರ್ಗಗಳನ್ನು ಹಿಡಿದಿಡುವ ಹೆಸರು ಅವ್ರಿಗೂ ಬೇಕು. ಕರೆಕ್ಟ್. ಆ ಹೆಸರುಗಳು ಎಲ್ಲಿವೆ? ಆಮೇಲೆ ಇದೇನಿದು ಸುದ್ದಿ ಓಡಾಡ್ತಾ ಇರೋದು, ಸತೀಶ್ ಜಾರಕಿಹೊಳಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಮಧ್ಯದಲ್ಲಿ ಒಂದು ಪ್ಯಾಕ್ಟ್ ಆಗಿದೆ ಅಂತ. ದೇ ಆರ್ ಇನ್ ಗುಡ್ ಟರ್ಮ್ಸ್ ಆಫ್ ಲೇಟ್ ಅಂತಾರೆ. ಆಫ್ ಲೇಟ್ ಅಂದರೆ ಕಳೆದ 6 ತಿಂಗಳ ಹಿಂದೆ ಅವರು ಸಭೆ ನಡೆದಿತ್ತು. ನೋಡಿ, ಜಾರಕಿಹೊಳಿ ಕುಟುಂಬಕ್ಕೂ ಡಿ ಕೆ ಶಿವಕುಮಾರ್ಗೂ ಒಂದು ಟಸಲ್ಲಿದೆ, ಮಿಸ್ಟ್ರಸ್ಟ್ ಇತ್ತು. ಹೌದು. ಬಟ್ ಯಾವಾಗ ಜಾರಕಿಹೊಳಿಯವ್ರಿಗೂ ಸ್ಪಷ್ಟವಾಯಿತು ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಆಗ್ತಾರೆ ಅಂತ, ನನಗನ್ಸುತ್ತೆ ಅವ್ರು ಯೋಚನೆ ಮಾಡ್ತಾ ಇರುವ ರೀತಿ ಹೇಗಿತ್ತು ಅಂತಂದರೆ, ಸಿದ್ದರಾಮಯ್ಯನವರು ಇವತ್ತಿಲ್ಲ ನಾಳೆ ರಾಜೀನಾಮೆಯನ್ನು ಕೊಡಲೇಬೇಕಾಗತ್ತೆ. ಆಗ ಡಿ ಕೆ ಶಿವಕುಮಾರನ್ನು ಹೈಕಮಾಂಡ್ ಆಲ್ರೆಡಿ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿಬಿಟ್ಟಿದೆ. ಸೊ ಒಂದು ಡಿ ಕೆ ಶಿವಕುಮಾರ್ ಜೊತೆನೇ ಕೆಲಸ ಮಾಡಬೇಕಾಗತ್ತೆ. ಹೌದು. ಹೀಗಿರುವಾಗ ಅದು ಹೆಂಗೆ ಹೇಳ್ತಾರೆ ರಾಜಕಾರಣಿಗಳು ಅಂತಂದರೆ, ನೀವು ತೆಗೆಯೋ ನಿರ್ಣಯವನ್ನು ನೀವು ಮಾಡಿಸ್ಕೊಂಡು ಬನ್ನಿ, ನಾವು ಆಮೇಲೆ ನಿಮ್ಮ ಜೊತೆಗೆ ಬರ್ತೀವಿ. ಎಸ್, ಕರೆಕ್ಟ್. ಯಾಕಂದ್ರೆ ನಿನ್ನೆ ನಾನು ಸತೀಶ್ ಜಾರಕಿಹೊಳಿ ಅವ್ರ ಇಂಟರ್ವ್ಯೂ ನೋಡ್ತಾ ಇದ್ದೆ. ಅವ್ರು ಹೇಳಿದ್ರು ಈ 37 ಶಾಸಕರ ಸಹಿ ಇಂಥದ್ದನ್ನೆಲ್ಲ ನಾನು ಮಾಡಿಲ್ಲ. ಈಗೊಂದು ಎಮೋಷ್ನಲ್ ಪೋಸ್ಟ್ ಅವ್ರು ನಾನು ಈಗ ನೋಡ್ತಾ ಇದ್ದೆ, ಸಿದ್ದರಾಮಯ್ಯನವ್ರ ಬಗ್ಗೆ ಹಾಕಿದ್ದಾರೆ. ಸತೀಶ್ ಜಾರಕಿಹೊಳಿಗೆ ಅನಿಸ್ತಾ ಇದೆ ಡಿ ಕೆ ಏನು ಸಿದ್ದರಾಮಯ್ಯನವ್ರಿಗಾಗಿದ್ರು, ನಾನು ಡಿ ಕೆಗೆ ಅದಾಗಬೇಕು ಅಂತ. ಪ್ಯಾರಲಲ್ ಪವರ್ ಸೆಟ್, ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಇಡಬೇಕು. ಚೆಕ್ ಆ್ಯಂಡ್ ಬ್ಯಾಲೆನ್ಸ್. ಈಗ ಹೈಕಮಾಂಡ್ ಏನು ಮಾಡುತ್ತೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಇವತ್ತು ಯಾವುದೋ ಒಂದು ಹೆಸರು ಓಡ್ತಾ ಇತ್ತು, ಇಲ್ಲ ಬಿ ಕೆ ಹರಿಪ್ರಸಾದ್ ಬಂದುಬಿಡ್ತಾರೆ, ಹೆಸರುಗಳು ಓಡ್ತಾ ಇವೆ. ಯಾವುದಕ್ಕೆ? ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ, ಇಲ್ಲ ಅವ್ರು ರಾಜ್ಯಸಭೆಗೆ ಹೋಗ್ಬೋದು, ಇಲ್ಲ ಅಂದರೆ ಇಲ್ಲಿ ಮಂತ್ರಿ ಆಗ್ಬೋದು. 2-3 ಆಪ್ಷನ್ ಬಿ ಕೆ ಹರಿಪ್ರಸಾದ್ ಕೊಡಲಾಗತ್ತೆ. ಮತ್ತು ಸಿದ್ದರಾಮಯ್ಯನವರು ಸ್ವಲ್ಪ ಈ ಸಲ ಬಿ ಕೆ ಹರಿಪ್ರಸಾದ್ರನ್ನು ಎಲ್ಲಾದರೂ ತರಬೇಕು ಅಂತಕ್ಕಂಥ ಗಟ್ಟಿ ಮನಸ್ಸು ಹೊಂದಿದೆ. 2023 ಸಿಚುವೇಶನ್ಗೂ ಈಗಿನ ಸಿಚುವೇಶನ್ಗೂ ಬಿ ಕೆ ಹರಿಪ್ರಸಾದ್ ಮತ್ತು ಸಿದ್ದರಾಮಯ್ಯ ಸಂದರ್ಭದಲ್ಲಿ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ. 23ರಲ್ಲಿ ಇಬ್ರಿಗೂ ಬೇಡ ಆಗಿದ್ರು. ಡಿ ಕೆ ಅಲ್ಲ, ಹಠ ಹಿಡಿದ್ರಂತೆ. ಸಿದ್ದರಾಮಯ್ಯ ಅವ್ರಿಗೆ ಬೇಡ ಆಗಿತ್ತು. ಡಿ ಕೆ ಶಿವಕುಮಾರ್ಗೆ ಮಧು ಬಂಗಾರಪ್ಪನವ್ರನ್ನ ತರೋದಿತ್ತು. ಎಸ್. ನಾನು ಬಂಗಾರಪ್ಪನವ್ರ ಕ್ಯಾಬಿನೆಟ್ಟಲ್ಲಿ ನನ್ನನ್ನು ಅವ್ರು ಬಂದಿಖಾನೆ ಸಚಿವರನ್ನಾಗಿ ಮಾಡಿದ್ರು, ನಾನು ಅವ್ರ ಮಗನನ್ನು ಮಾಡಿದೆ ಅನ್ನೋದು ಒಂದು ಎಮೋಷನಲ್ ಇರುತ್ತಲ್ಲ. ಕರೆಕ್ಟ್. ಅದಕ್ಕೆ ಅವ್ರಿಗೆ ಮಧು ಬಂಗಾರಪ್ಪನವ್ರನ್ನ ತರೋದಿತ್ತು.
ಸೊ ಇಲ್ಲಿ ಈಗ ಸತೀಶ್ ಜಾರಕಿಹೊಳಿ ಒಂದು ಹೆಸರಿದೆ, ಮತ್ತು ಸತೀಶ್ ಜಾರಕಿಹೊಳಿ ಕಳೆದ ಶಿಗ್ಗಾಂವ್ನ ಬಟ್ ಆವಾಗ ಸಿದ್ದರಾಮಯ್ಯನವ್ರಿಗೆ ಯಾಕೆ ಬಿ ಕೆ ಹರಿಪ್ರಸಾದ್ ಬೇಡವಾಗಿತ್ತು ಯಾವಾಗ 2023ರಲ್ಲಿ? ಅಂದರೆ ಹಠ ಹಿಡಿಯುವಷ್ಟು ಬೇಡವೇ ಬೇಡ ಅಂತ ಹೇಳೋದು. ಈ ಹರಿಪ್ರಸಾದ್ ಅವ್ರದ್ದೊಂದು ಸ್ವಭಾವ ಅದು, ಹಿ ವಿಲ್ ಆಲ್ವೇಸ್ ಬಿ ಇನ್ ದ ರೆಬೆಲಿಯನ್ ಮೂಡ್. ಅವರು ಗುಂಡೂರಾಯರ ಜೊತೆಗಿದ್ರು ರೀ, FM ಖಾನ್ ಗುಂಡೂರಾಯರ ಶಿಷ್ಯರವರು, ಸಂಜಯ್ ಗಾಂಧಿ ಬ್ರಿಗೇಡ್ ಎಲ್ಲ ಇತ್ತು. ಹೌದು ಹೌದು. ಅದಾದಮೇಲೆ ಹಿ ವಾಸ್ ಅಗೇನ್ಸ್ಟ್ ವೀರೇಂದ್ರ ಪಾಟೀಲ್, ಹಿ ವಾಸ್ ಅಗೇನ್ಸ್ಟ್ ವೀರಪ್ಪ ಮೊಯ್ಲಿ, ಬಂಗಾರಪ್ಪ, ಹಿ ವಾಸ್ ಅಗೇನ್ಸ್ಟ್ SM ಕೃಷ್ಣ, ಹಿ ವಾಸ್ ಅಗೇನ್ಸ್ಟ್ ಸಿದ್ದರಾಮಯ್ಯ. ನನಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ರು ಅಜಿತ್ ಅವರು, ಲೋಧಿ ಗಾರ್ಡನ್ ಇದೆ ಅಲ್ವಾ ದಿಲ್ಲಿದು, ಅಲ್ಲೊಂದು ಇಂಟರ್ವ್ಯೂ ಕೊಟ್ಟಿದ್ರು. ನಾನು ಏನೂ ಪ್ರಶ್ನೆ ಕೇಳಲಿಲ್ಲ, ಅವರು ಏಕೆ ಸಿದ್ದರಾಮಯ್ಯನವ್ರ ಮೇಲೆ ಚಾರ್ಜ್ ಮಾಡಿಬಿಟ್ರು. ಅಂದರೆ ಅದೊಂದು ಸ್ವಲ್ಪ ಕಾರ್ಯಕರ್ತರ ಮನಸ್ಥಿತಿ ಅದು ಹರಿಪ್ರಸಾದ್ರದ್ದು, ಅವರು ಆ ಟೀಕೆಗಳನ್ನು ಮಾಡ್ತಾ ಇರ್ತಾರೆ. ಬಟ್ ನನಗೆ ಯಾರೋ ಅವ್ರು ತುಂಬ ಆಪ್ತರು ಸಿಕ್ಕರು. ಅವ್ರು ಹೇಳಿದ್ರು, ನಾನು ಹರಿಗೆ ಭಾಳ ಕೈ ಮುಗಿದು ಕೇಳ್ಕೊಂಡಿದ್ದೀನಿ, ಇಷ್ಟು ವರ್ಷ ಆಗಿದ್ದಾಗೋಯ್ತು, ಇನ್ನು ದಯವಿಟ್ಟು ಈ ಮೈಂಡ್ಸೆಟ್ಟಿಂದ ಹೊರಗೆ ಬಾ ಅಂತ. ನಂತರ ಅವರಿಬ್ರದ್ದು ಏನೋ ಸಭೆ ಮಾಡಿಸಿದ್ರು, ಮೀಟಿಂಗ್ ಮಾಡಿಸಿದ್ರು, ಈಗಿಬ್ಬರು ಒಂದು ಟರ್ಮ್ಸಲ್ಲಿ. ಹೌದು. ಸೊ ಹರಿಪ್ರಸಾದ್ ಎಲ್ಲ ಅಕಾಮಿಡೇಟರ್ ಆಗ್ತಾರೆ ನೋಡಬೇಕು. ಬಟ್ ನನಗನ್ಸುತ್ತೆ ಜಾರಕಿಹೊಳಿ ಅವರನ್ನು ಬಿಟ್ಟು ಹೈಕಮಾಂಡ್ ಏನೋ ಬೇರೆ ಯೋಚನೆ, ಇಲ್ಲ ಜಾರಕಿಹೊಳಿ ಅವ್ರಿಗೊಂದು ಮಂತ್ರಿ ಮಾಡಿಬಿಡ್ತೀವಿ, ಹಂಗೆ ಯೋಚನೆ ಮಾಡೋದು ಕಷ್ಟ ಅಂತ ಅನ್ಸುತ್ತೆ. ಯಾಕಂದರೆ ಜಾರಕಿಹೊಳಿ ಕುಟುಂಬ ಇದೆ ಅಲ್ವಾ, ಅದು ಆಲ್ವೇಸ್ ಎ ಟ್ರಬಲ್ ಮೇಕರ್ ಆ್ಯಂಡ್ ಟ್ರಬಲ್ ಶೂಟರ್ ಆಲ್ಸೋ. ಆಮೇಲೆ ಆಪ್ಷನ್ಸ್ ಓಪನ್ ಇಟ್ಕೊಂಡಿರುವಂಥ ಕುಟುಂಬ. ಇವೆಲ್ಲ ಸರ್ಕಾರಗಳನ್ನು ನೋಡ್ರಿ, 2011ರಲ್ಲಿ ಯಾರು ಸರ್ಕಾರ ತೆಗಿಲಿಕ್ಕೆ ಹೊರಟಿದ್ರು? ಬಾಲಚಂದ್ರ ಜಾರಕಿಹೊಳಿ. 2019ರಲ್ಲಿ ಸರ್ಕಾರ ಯಾರು ತೆಗೆದ್ರು? ರಮೇಶ್ ಜಾರಕಿಹೊಳಿ. ಸೊ ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಹೊರಗಡೆ ಜಗಳ ಆಡ್ದಂಗೆ ಇರ್ತಾರೆ, ಒಳಗಡೆ ಒಂದೇ ಇರ್ತಾರೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ಸತೀಶ್ ಜಾರಕಿಹೊಳಿ ಅವ್ರಿಗೆ KPCC ಅಧ್ಯಕ್ಷನೋ ಇಲ್ಲ ಅಂದರೆ ಅವರು DCM ಪೋಸ್ಟ್ ಕೇಳ್ಬೋದು. ಯಾಕಂದರೆ ಪ್ರಶ್ನೆ ಈಗ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಇಲ್ಲ, ಪ್ರಶ್ನೆ DK ಶಿವಕುಮಾರ್ ಅಹಿಂದ ಓಟ್ಗಳನ್ನು ಹೆಂಗೆ ಹಿಡಿದಿಟ್ಕೊಳ್ಬೋದು? ಹೈಕಮಾಂಡ್ಗೂ ಕೂಡ ಅದೊಂದು ದೊಡ್ಡ ಪ್ರಶ್ನೆ ಅಲ್ವಾ? ಕರೆಕ್ಟ್. ಸೊ ಆ ಗಣಿತವನ್ನು ಹೆಂಗೆ ಸರಿ ತೂಗಿಸ್ತಾರೆ ನೋಡಬೇಕು. ಬಟ್ ನಿನ್ನೆ KC ವೇಣುಗೋಪಾಲ್ ಹೇಳಿದ್ದಾರೆ, 1 man 1 post, ಜಾರಕಿಹೊಳಿ ಅವರು ಅಧ್ಯಕ್ಷ ಆಗೋದಿದ್ರೆ ನೀವು KPCC ಅಧ್ಯಕ್ಷ ಸ್ಥಾನವನ್ನಾರು ಒಪ್ಕೊಳ್ಳಿ, ಇಲ್ಲ ಮಂತ್ರಿ ಸ್ಥಾನವನ್ನಾರು ತಗೊಳ್ಳಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.